ಡಾಕ್ಟರ್, ಅಪ್ಪನ ಕೈ ಈಗ ಹೇಗಿದೆ? ಇವರು ನೋಡ್ತಾ ಇದ್ರೆ ಇನ್ನೂ ಸ್ವಲ್ಪ ನೋವಿದೆ ಅಂತ ಅನಿಸುತ್ತೆ, ಅಲ್ವಾ ಸರ್? ಹೌದು ಡಾಕ್ಟ್ರೆ, ಸ್ವಲ್ಪ ನೋವಿದೆ. ಅದಕ್ಕೆ ಕಾರಣ ನಿಮ್ಮ ಏಜ್ ಫ್ಯಾಕ್ಟ್ರು. ನಾನು ಅವತ್ತೇ ಹೇಳಿದ್ದೆ ಅಲ್ವಾ, ನಿಮಗೆ ಏಜ್ ಆಗಿರೋದ್ರಿಂದ ವಾಸಿ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಅಂತ. ಹೆಚ್ಚು ಕಮ್ಮಿ ಇನ್ನೊಂದು 6 ತಿಂಗಳಾದರೂ ಬೇಕು ನೀವು ನಾರ್ಮಲ್ ಆಗೋದಕ್ಕೆ. ನೋಡಮ್ಮ, ಅಲ್ಲಿವರೆಗೂ ಇವ್ರನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು, ಆಯಿತಾ? ಹಾಗಾದರೆ 6 ತಿಂಗಳವರೆಗೂ ನಾನು ಈ ಕೈ ಮೇಲೆ ಕೆಲಸ ಮಾಡೋ? ನೋ 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 ನೀವು ಯಾವ ಕೆಲಸನೂ ಮಾಡೋ ಹೋಗಿಲ್ಲ. ಆ ಥರ ಏನಾದ್ರು ಆದರೆ ನರ್ಸ್ಗೆ ಎಫೆಕ್ಟ್ ಆಗಿಬಿಟ್ಟು ಬೇರೆ ಪ್ರಾಬ್ಲಮ್ ಶುರುವಾಗುತ್ತೆ. ಅಲ್ಲ ಡಾಕ್ಟ್ರೆ, ನಾನು ಹೊಸದಾಗಿ ಗರಾಜ್ ಶುರು ಮಾಡಿದ್ದೀನಿ. 6 ತಿಂಗಳು ನಾನು ಕೆಲಸ ಮಾಡೋ ಹಾಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಬೇಗ ಗುಣ ಆಗೋ ಹಾಗೆ ಏನಾದರೂ ಬೇರೆ ದಾರಿ ಇದೆಯಾ ಡಾಕ್ಟ್ರೆ? ಡಾಕ್ಟರ್, ಫಿಸಿಯೋಥೆರಪಿ ಏನಾದರೂ ಮಾಡಿಸಿದ್ರೆ ಬೇಗ ಗುಣ ಆಗ್ಬೋದಾ? ಅದರಿಂದ ಸ್ವಲ್ಪ ಯೂಸ್ಫುಲ್ ಇದೆ, ಆದರೆ ಅದರಿಂದಲೇ ವಾಸಿ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡೋದಿಲ್ಲ. ನಾವೇನೇ ಟ್ರೀಟ್ಮೆಂಟ್ ಕೊಟ್ಟರು ಇವರು ಮೊದಲಿನ ಥರ ಆಗೋದಕ್ಕೆ ತುಂಬ ಸಮಯ ತಗೊಳುತ್ತೆ. ಆಮೇಲೆ ಇವರು ಮೊದಲಿನ ಥರ ಹಾರ್ಡ್ ವರ್ಕ್ ಎಲ್ಲ ಮಾಡಬಾರ್ದು. ಬೇಕು ಅಂದರೆ ಸ್ವಲ್ಪ ದೈನಂದಿನ ಸಣ್ಣ ಪುಟ್ಟ ಕೆಲಸಗಳನ್ನ ಬೇಕಾದ್ರೆ ಮಾಡ್ಬೋದು. ಅದನ್ನು ಕಂಟಿನ್ಯೂಸ್ ಆಗಿ ಇವ್ರು ಮಾಡೋ ಹಾಗಿಲ್ಲ, ಅವಾಗವಾಗ ರೆಸ್ಟ್ ಕೊಡ್ತಾ ಇರಬೇಕು. ಇಲ್ಲ ಅಂದರೆ ಏನಾಗುತ್ತೆ, ನರ್ವ್ಸ್ ಮೇಲೆ ಎಫೆಕ್ಟ್ ಆಗಿಬಿಟ್ಟು ಹುಷಾರಾಗೋದಕ್ಕೆ ತುಂಬ ಸಮಯ ತಗೊಳುತ್ತೆ. ಹಾಗಂತ ನೀವು ಭಯ ಪಡಬೇಡಿ, ನೀವು ರೆಸ್ಟಲ್ಲಿದ್ದರೆ ಆದಷ್ಟು ಬೇಗ ಹುಷಾರಾಗ್ತೀರಾ, ಓಕೆನಾ? ಹೊರಡೋಣಪ್ಪ. ಸದ್ಯ ನಾನು ಸಿಕ್ಕಾಕೊಳ್ಳಿಲ್ಲ, ನನ್ನ ಮೇಲೆ ಅನುಮಾನನೂ ಬರಲಿಲ್ಲ. ಹಾಗೇನಾದರೂ ಆಗಿದ್ರೆ ಇಷ್ಟೊತ್ತಿಗೆ ನನ್ನ ಪ್ಲಾನ್ ಎಲ್ಲ ಹಾಳಾಗೋಗಿರೋದು. ಛೇ, ಇವಳು ಅದೆಲ್ಲಿಂದ ಬಂದು ವಕ್ರಿಸ್ಕೊಂಡ್ಲು. ಏನಾದರೂ ಒಂದು ತೊಂದರೆ ಕೊಡ್ತಾನೆ ಇರ್ತಾಳೆ. ಇಲ್ಲೋ ಯಾಕಮ್ಮಿ, ಏನು ಯೋಚನೆ ಮಾಡ್ಕೊಂಡು ಒಬ್ಬಳೇ ನಿಂತ್ಬಿಟ್ಟಿದೆಯಾ? ರೀ, ಈ ಭಾವನದ ಅತಿ ಆಯ್ತು ಅಂತ ನಿಮ್ಗೆ ಅನ್ಸಲ್ವಾ? ಮಾವ ಹೇಳ್ದ ಹಾಗೆ ಇವಳಿ ಮನೆಗೆ ಬಂದಮೇಲೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು. ಅಟೆನ್ಷನ್ ಸೀಕರ್ ಅವಳು. ಅಂದರೆ ಎಲ್ರ ಗಮನ ನನ್ನ ಮೇಲೆ ಇರಬೇಕು ಅಂತ ಈ ರೀತಿ ಎಲ್ಲ ಆಡ್ತಾಳೆ ಅನ್ಸುತ್ತೆ. ಕೆಲ್ಸದವರು ಇವಳ ಕಡೆಯಿಂದ ಕೆಲಸ ಬಿಟ್ಟು ಹೋಗಾಗಾಯ್ತು. ಪಾಪ ಹೇಗೋ ಕಷ್ಟಪಟ್ಟು ದುಡ್ದು ಜೀವನ ಸಾಗಿಸ್ತಾ ಇದ್ರು. ಇವಳು ಅವ್ರ ಬಾಯಿಗೂ ಮಣ್ಣು ಹಾಕಿದ್ಲು. ಅಲ್ಲ, ಇಷ್ಟೆಲ್ಲ ಅನುಮಾನ ಪಟ್ಟರೆ ಯಾರೇ ಇರ್ತಾರೆ? ನೋಡಮ್ಮಿ, ನೀನು ಸುಮ್ಮನೆ ಭಾವನವನ ಮೇಲೆ ಅನುಮಾನ ಪಡಬೇಡ. ಅವ್ರು ಏನೇ ಮಾಡಿದ್ರು ಒಳ್ಳೆ ಉದ್ದೇಶ ಇಟ್ಕೊಂಡೆ ಮಾಡಿರ್ತಾರೆ. ಈ ಮನೆಗೆ ಒಳ್ಳೇದಾಗಲಿ ಅಂತಲೇ ಮಾಡಿರ್ತಾರೆ. ರೀ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಹಾಗೆ ಅವಳು ಪರ ವಹಿಸ್ಕೊಂಡು ಯಾವಾಗಲೂ ಮಾತಾಡೋಕೆ ಬರಬೇಡಿ ನೀವು. ಇವಳು ಬರೋಕ್ಕೆ ಮುಂಚೆ ಸಿಂಚನ ಪ್ರೀತಿ ಮಾಡಿ ಓಡ್ ಹೋಗಿ ಮದುವೆ ಆದ್ಲು ಅನ್ನೋದು ಬಿಟ್ಟರೆ ಬೇರೆ ಏನ್ರಿ ತೊಂದರೆ ಆಗಿದೆ? ಅದ್ಯಾವ ಗಳಿಗೆಲಿ ಈ ಮನೆಗೆ ಕಾಲಿಟ್ಲೋ ಏನೋ, ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇದೆ. ತನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇಷ್ಟೆಲ್ಲ ಕತೆ ಕಟ್ತಿದ್ದಾಳೆ ಅನ್ಸತ್ತೆ. ಅಲ್ಲ ರೀ, ಇಷ್ಟು ವರ್ಷ ನಮ್ಮ ಕುಟುಂಬಕ್ಕೆ ತೊಂದರೆ ಮಾಡದೇ ಇರೋರು ಇವಳು ಬಂದಮೇಲೆ ಅದು ಹೇಗ್ರೆ ಉಟ್ಕೊಂಡ್ಬಿಡ್ತಾರೆ? ಎಲ್ಲರೂ ಹೇಳಲ್ವಾ ಇವಳು ಕಾಲ್ಗುಣ ಸರಿ ಇಲ್ಲ ಅಂತ? ಇವಳು ಕಾಲ್ಗುಣದಿಂದಲೇ ನಮ್ಗೆ ಯಾರಿಗೂ ನೆಮ್ಮದಿನೇ ಇಲ್ದೇ ಇರೋಕ್ಕಾಗಿದೆ. ಇದೆ ಅಂತ ಭಾವನವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಹೊಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಅಲ್ಲ ಕಣಮಿ, ಸಿಂಚುಗೆ ಆಕ್ಸಿಡೆಂಟ್ ಆಗಿದ್ದು ನಿಜ ತಾನೇ? ನೀನು ಅಲ್ಲಿದ್ದಿದ್ದು ನಿಜ ತಾನೇ? ಅದರಿಂದನೇ ಅಲ್ವೇ ಮಗು ಸತ್ತಿದ್ದು? ಇದನ್ನೆಲ್ಲ ಯಾರೋ ಬೇಕು ಅಂತಾನೆ ಅಲ್ವೇ ನಮಗೆ ಮಾಡ್ತಾ ಇರೋದು? ಜೊತೆಗೆ ನಮ್ಮ ಹಿಂದೆ ಯಾರೋ ಬಿದ್ದವನೇ ಅನ್ನೋದನ್ನ ಭಾವನವರು ಸಾಕ್ಷಿ ಸಮೇತ ತಂದು ತೋರಿಸವ್ರೆ. ಅಲ್ಲ ರೀ, ಅದನ್ನೆಲ್ಲ ಅವಳೇ ಸೃಷ್ಟಿ ಮಾಡಿರೋದು ಅಂತ ಯಾಕೆ ಅನ್ಕೊಳ್ಳಲ್ಲ ನೀವು? ಹೇಗಮ್ಮಿ ಅಂದ್ಕೊಳ್ಳೋದು? ನೀವೆಲ್ಲರೂ ಸೇರಿ ಭಾವನವ್ರಿಗೆ ಎಷ್ಟು ಚಿತ್ರ ಹಿಂಸೆ ಕೊಟ್ರಿ. ಅದಕ್ಕೆ ಅವರು ಮತ್ತೆ ಈ ಮನೆ ವಸ್ತು ತುಳಿಯಲ್ಲ ಅಂತ ವಾಪಸ್ ಹೊಂಟೋದ್ರು. ಆದರೆ ನಮ್ಮೆಲ್ರಿಗೋಸ್ಕರ ಸ್ವಾಭಿಮಾನನ ಪಕ್ಕಕ್ಕಿಟ್ಟು ಮತ್ತೆ ಈ ಮನೆಗೆ ಬಂದವ್ರೆ. ಯಾಕಮ್ಮಿ
ನಮ್ಮ ಮೇಲಿನ ಅಭಿಮಾನಕ್ಕೋಸ್ಕರ, ನಮ್ಗಾಗ್ತಿರೋ ತೊಂದರೆನ ಸರಿ ಮಾಡೋಕ್ಕೋಸ್ಕರ. ಜೊತೆಗೆ ಸಿಂಚನ ಮೊದಲಿನ ಥರ ಆಗಲಿ ಅಂತ. ಅವನು ಯಾರು, ಯಾಕೆ ನಮ್ಮ ಫ್ಯಾಮಿಲಿಗೆ ಹಿಂಗೆ ತೊಂದರೆ ಕೊಡ್ತಾವನೆ ಅಂತ ಹುಡ್ಕೋಕೆ ಅವರು ಪ್ರಯತ್ನ ಪಡ್ತಾ ಇದ್ರೆ ನೀನು ಅವ್ರ ಕಾಲ್ಗುಣದ ಬಗ್ಗೆ ಮಾತಾಡಿಯಾ? ಏಯ್, ಮೊದಲು ನಿನ್ನ ಮನ್ಸಿಗಾಗಿರೋ ರೋಗನ ಗುಣಪಡಿಸ್ಕೊ, ಆಮೇಲೆ ಅವ್ರ ಕಾಲ್ಗುಣದ ಬಗ್ಗೆ ಮಾತಾಡಿವಂತೆ. ಕಾಮಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನಂಗೆ ಮಾತಾಡಬೇಡ. ನನಗೆ ಗೊತ್ತು ರೀ, ನೀವು ಹೀಗೆ ಹೇಳ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವರಿಬ್ರು ಏನೋ ಮೋಡಿ ಮಾಡಿ ನಿಮ್ಮನ್ನ ಅವ್ರ ಕಡೆ ಸೆಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರ ಪರ ವಹಿಸ್ಕೊಂಡೇ ಮಾತಾಡ್ತಿದ್ದೀರಾ. ನನಗೆ ಯಾರ ಪರನೂ ವಹಿಸ್ಕೊಂಡು ಏನೂ ಆಗಬೇಕಾಗಿಲ್ಲ ಕಣಮಿ. ಆದರೆ ಅವರಿಬ್ಬರು ಏನು ಅಂತ ನಂಗೆ ಚೆಂದ ಗೊತ್ತು, ಅದಕ್ಕೆ ಮಾತಾಡ್ತೀನಿ. ಅಲ್ಲ ಕಣಮಿ, ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಅಪ್ಪಯ್ಯನ ಹಾಲ್ಗೆ ಹೆಂಗಮ್ಮಿ ವಿಷ ಬಂತು? ಆ ನಾಯಿ ತಿಂತಲ್ಲ ಗಂಜಿ, ಅದ್ರಲ್ಲಿ ಹೆಂಗಮ್ಮಿ ವಿಷ ಬಂತು? ಓ, ಅದನ್ನೂ ರಿಪೋರ್ಟಲ್ಲಿ ಚೇಂಜ್ ಮಾಡಿಸ್ಕೊ ಬಂದ್ಬಿಟ್ಟವ್ರೆ ಅಂತ ಹೇಳಿಯಾ? ಅವರೇ ರಿಪೋರ್ಟಲ್ಲಿ ಬರ್ಸ್ಕೊ ಬಂದಿದ್ರೆ ನಾ ಯಾಕೆ ಮಿಸ್ ಆಯಿತು? ಮನೆಗೆ ಒಳ್ಳೇದಾಗಲಿ ಅಂತ ಅವ್ರು ಇಷ್ಟೆಲ್ಲ ಮಾಡ್ತಾ ಇದ್ರೆ ಎಲ್ರನ್ನೂ ತನ್ನ ಕಡೆ ಸೆಳ್ಕೋಬೇಕು ಅಂತ ಹಿಂಗೆ ಮಾಡ್ತಿದ್ದಾರೆ ಅಂತೀಯಲ್ಲ, ನಿನ್ಗೇನಮ್ಮಿ ಹೇಳೋದು? ಅದೇನೋ ಮೊನ್ನೆ ಹೇಳ್ತಾ ಇದ್ದೆ, ದೇವಸ್ಥಾನಕ್ಕೆ ಹೋಗಿ ಬಂದೆ, ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸಿದೆ ಅಂತ. ಏಯ್, ನಿನಗೆ ನಿಜವಾಗ್ಲೂ ಒಳ್ಳೇದು ಮಾಡಬೇಕು ಅಂತ ಇದ್ದರೆ ಸುಮ್ಮನೆ ನಮ್ಮ ಸಿದ್ದು ಭಾವನ ಜೊತೆ ಸೇರ್ಕೊ, ಒಳ್ಳೇದಾಯ್ತದೆ. ಅದು ಬಿಟ್ಬಿಟ್ಟು ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಅನುಮಾನ ಪಡ್ಕೊಂಡು ಓಡಾಡ್ಬೇಡ. ಇವಳೊಬ್ಳು ನನ್ನ ಗಂಡನ್ನು ನನ್ನ ವಿರುದ್ಧವಾಗಿ ಮಾತಾಡೋ ಹಾಗೆ ಮಾಡಿಬಿಟ್ಲು. ಮೊದಲು ಅವಳಿಗೆ ನನ್ನ ತಂಟೆಗೆ ಬರ್ದಿರೋ ಹಾಗೆ ಏನಾದರೂ ಮಾಡಲೇಬೇಕು. ಹರಿ, ಸಿಂಚನಾ, ಹರೀಶನು ಬಂದಿಲ್ವಾ? ಇಲ್ಲ ಭಾವನಾ, ಅರ್ಧ ಗಂಟೆ ಅಂತ ಹೋಗಿದ್ದು ಅರ್ಧ ದಿವಸ ಆದರೂ ಬಂದಿಲ್ಲ ನೋಡು. ಯಾವಾಗಲೂ ಹೀಗೆ ಮಾಡ್ತಾನೆ. ಯಾಕೆ, ಏನಾದರೂ ಕೆಲಸ ಇತ್ತಾ? ಹಾಂ, ಅವನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಸರಿ, ಫೋನ್ ಮಾಡಿಕೊಡ್ಲಾ? ಬೇಡ ಬೇಡ, ಅವ್ನು ಬಂದಾಗ ಬರಲಿ, ಪರವಾಗಿಲ್ಲ. ಬಾಯ್ಲಿ, ನಿನ್ನ ಹತ್ರ ಮಾತಾಡಬೇಕು. ಏನಕ್ಕ? ಅಲ್ಲ ಏನಾಯ್ತಕ್ಕ? ಯಾಕೆ ಹಿಂಗೆ ಹೇಳ್ಕೊಂಬಂದೆ? ಏನಾಯ್ತು?